ಆತ್ಮಹತ್ಯೆಗೆ ಯತ್ನಿಸಿದಂಥವರು ಯಾರು ಅಂತ ಗೊತ್ತಿಲ್ಲ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಪಡಿತೀನಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ. ವಿಧಾನಸೌಧದ ಮುಂದೆ ಮುಸ್ಲಿಂ ಕುಟುಂಬ ಒಂದು ಹೈಡ್ರಾಮಾ ಹೇಗಾಗುತ್ತೆ, ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿಬಿಟ್ಟು ಆತ್ಮಹತ್ಯೆಗೆ ಅವರು ಯತ್ನಿಸಿದ್ದಾರೆ. ಆತ್ಮಹತ್ಯೆಗೆ ಪ್ರಯತ್ನ ಪಡೋದು ಕೂಡ ತಪ್ಪೆ. IPC ಸೆಕ್ಷನ್ 309 290 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರಿಂದ ಈಗ ಆ ಕೇಸ್ ಅವರ ಮೇಲೆ ದಾಖಲಾಗಿದೆ. ಕಾರಣ ಆತ್ಮಹತ್ಯೆ ಮಾಡಿಕೊಳ್ಳೋದು ಕೂಡ ಅಷ್ಟೇ ದೊಡ್ಡ ಅಪರಾಧ ಅದು. ಹಾಗಾಗಿ ಆ ಕುಟುಂಬಸ್ಥರನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಟ್ ಜಮೀರ್ ಅವರು ಹೇಳ್ತಾ ಇದ್ದಾರೆ, ನನಗೆ ಆ ಕುಟುಂಬದ ಬಗ್ಗೆ ಗೊತ್ತಿಲ್ಲ, ಮಾಹಿತಿಯನ್ನು ಪಡಿತೀನಿ ಅಂತ ಹೇಳ್ತಾ ಇದ್ದಾರೆ. ಅನ್ಯಾಯ ಆಗಿದೆ ಅಂತ ಅವ್ರು ಹೇಳಿದಾಗ ಜಮೀರ್ ಅವ್ರ ಮೇಲೂ ಕೇಸ್ ಹಾಕ್ಬೇಕಲ್ವಾ ಈ ವಿಚಾರದಲ್ಲಿ? ನನ್ಗೆ ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ನಾನು ಕೇಳಿದ್ರೆ ನಾನು ಏನಂತ ಹೇಳಿ, ನಾನು ನೀವು ಹೇಳ್ತಾ ಇದ್ರೆ ನಾನು ಮಾಹಿತಿ ತೊಗೊಂಡು ಮಾತಾಡ್ತೀನಿ. ನಾನು ಮಾಹಿತಿನೇ ಇಲ್ಲ ನಂತವ. ನೀವು ಹೇಳ್ತಾ ಇದ್ರೆ ನೀವೇನು ಹೇಳ್ತಾರೆ ಅದಕ್ಕೆ ಉತ್ತರ ಕೊಡೋಕ್ಕಾಗ್ತದೆ. ನಾನು ಮಾಹಿತಿ ತಗೊಂಡು ನಾನು ಏನಂತ ನನ್ಗೆ ಗೊತ್ತಿಲ್ಲಪ್ಪ. ಗಾಡಿ ಸಂಪರ್ಕ ಮಾಡಿದ್ರಂತೆ ಸರ್, ತಮ್ಮ ಕಚೇರಿಗೆ ಬಂದು ತಮ್ಮ ಅಳ್ಳಂತ ಬ್ರದರ್, ನನ್ನ ಮಾಹಿತಿ ಇಲ್ಲ. ನಾನು ಏನಂತ ಹೇಳಿ, ಈಗ ಮೀಟಿಂಗ್ ಅಲ್ಲಿದೆ, ತಮಗೆಲ್ಲ ಗೊತ್ತಿದೆ. ನೋಡ್ತೀನಿ, ಮಾಹಿತಿ ತಗೊಂತೀನಿ. ಅದು ನನ್ಗೆ ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ನಾನು ಕೇಳಿದ್ರೆ ನಾನು ಏನಂತ ಹೇಳಿ, ನಾನು ನೀವು ಹೇಳ್ತಾ ಇದ್ರೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ನಾನು ಮಾಹಿತಿನೇ ಇಲ್ಲ ನಂತವ. ನೀವು ಹೇಳ್ತಾ ಇದ್ರೆ ನೀವೇನು ಹೇಳ್ತಾರೆ ಅದಕ್ಕೆ ಉತ್ತರ ಕೊಡೋಕ್ಕಾಗ್ತದೆ. ನಾನು ಮಾಹಿತಿ ತಗೊಂಡು ನಾನು ಏನಂತ ನನ್ಗೆ ಗೊತ್ತಿಲ್ಲಪ್ಪ. ಗಾಡಿ ಸಂಪರ್ಕ ಮಾಡಿದ್ರಂತೆ ಸರ್, ತಮ್ಮ ಕಚೇರಿಗೆ ಬಂದು ತಮ್ಮ ಅಳ್ಳಂತ ಬ್ರದರ್, ನನ್ನ ಮಾಹಿತಿ ಇಲ್ಲ. ನಾನು ಏನಂತ ಹೇಳಿ, ಈಗ ಮೀಟಿಂಗ್ ಅಲ್ಲಿದೆ, ತಮಗೆಲ್ಲ ಗೊತ್ತಿದೆ. ನೋಡ್ತೀನಿ, ಮಾಹಿತಿ ತಗೊಂತೀನಿ. ಅದು ನನ್ಗೆ ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ನಾನು ಕೇಳಿದ್ರೆ ನಾನು ಏನಂತ ಹೇಳಿ. ಒಂದು ಕಡೆಗೆ ಪೊಲೀಸರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂಥವರ ಆ ಕುಟುಂಬದ ಮೇಲೆ ಕೇಸನ್ನು ಹಾಕ್ಕೊಂಡಿದ್ರು. ಬಟ್ ಅವರು ಅನ್ಯಾಯ ಆಗಿದೆ ಅಂತೇಳಿ ಆರೋಪ ಮಾಡ್ತಾ ಇರೋದು ಸಚಿವರ ಮೇಲೆ. ಅದಕ್ಕೆ ಕೇಸ್ ಯಾಕೆ ಹಾಕ್ಕೊಳ್ಳೋದಿಲ್ಲ? ಯಾರು ಕೂಡ ಸುಮ್ಮನೆ ಬಂದುಬಿಟ್ಟು ಈ ರೀತಿಯಾಗಿ ಸೀಮೆಎಣ್ಣೆ ಸುರ್ಕೊಂಡ್ಬಿಟ್ಟು ಆತ್ಮಹತ್ಯೆನ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಬಹಳ ನೊಂದಾಗ, ಬಹಳ ಸಂಕಟ ಆಗಿ ಎಲ್ಲವನ್ನ ಕೇಳಿ ಆದಮೇಲೆ ಹತಾಶೆಯಿಂದ ಈ ರೀತಿಯಾಗಿ ಹೋಗಿರ್ತಾರೆ. ಯಾಕೆ ಸಚಿವರ ಮೇಲೆ ಹಾಕ್ತಾ ಇಲ್ಲ ಅಲ್ಲಿ ಕೇಸು? ಸಚಿವರು ಅನ್ನೋದಕ್ಕೆ ಹಾಕೋದಿಲ್ವಾ? ನೋ, ಇಟ್ಸ್ ನಾಟ್ ಫೇರ್. ಅನ್ಯಾಯ ಆಗಿದೆ ಅಂತ ಒಂದು ಕುಟುಂಬ ಬಂದಿದೆ ಅಂತಂದಾಗ ಕೇಳಬೇಕು, ಏನಿದೆ ಅದರದ್ದು ಕೇಸ್ ದಾಖಲು ಮಾಡ್ಕೊಳ್ಬೇಕು, ಅವ್ರ ಮೇಲೆ ಹಾಕಬೇಕು, ಆಮೇಲೆ ಕೇಳಬೇಕು. ಈಗ ನೀವು ಮಿನಿಸ್ಟ್ರನ್ನ ಕೇಳಿಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ಆಮೇಲೆ ಕೇಸ್ ಹಾಕೋದು ಭಾಳ ಚೆನ್ನಾಗಿದೆ.